ಕೆಂಪು ಘೋಷ ವಾಕ್ಯ ಬದಲಾವಣೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಪುಂಡಲೀಕ ಮಾನವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿಯ ಲಿಖಿತ ಆದೇಶ ಕೂಡ ಬಂದಿಲ್ಲ. ವಸತಿ ಶಾಲೆಯ ಪ್ರಾಂಶುಪಾಲರ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ರು. ಅದನ್ನ ಆಧರಿಸಿ 2 ವಸತಿ ಶಾಲೆಯಲ್ಲಿ ಘೋಷವಾಕ್ಯವನ್ನ ಬದಲಾಯಿಸಲಾಗಿದೆ. ಜಿಲ್ಲೆಯ 23 ವಸತಿ ಶಾಲೆಗಳ ಪೈಕಿ 2 ಶಾಲೆಯಲ್ಲಿ ಮಾತ್ರ ಅದನ್ನ ಬದಲಿಸಲಾಗಿದೆ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಆದೇಶವನ್ನ ಮಾಡಿದ್ರು. ಟೆಲಿಗ್ರಾಮ್ ಮೆಸೇಜ್ನ ಆದೇಶವನ್ನ ಆಧರಿಸಿ ಬದಲಾವಣೆ ಮಾಡಿದ್ದೇವೆ. ಇದರ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಳ್ತೇನೆ. ಶಾಲೆಯಲ್ಲಿ ಸಮಸ್ಯೆ ಪ್ರಶ್ನಿಸುವ ಹಕ್ಕಿದೆ ಅನ್ನುವಂತಹ ಉದ್ದೇಶ ಕೂಡ ಇದೆ. ಜಿಲ್ಲಾ ಉಪನಿರ್ದೇಶಕ ಪುಂಡಲೀಕ ಮಾನವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕ್ರೈಸ್ಟ್ ಶಾಲೆಗಳಲ್ಲಿ ಏನು ತಾವು ಹೇಳ್ದಂಗೆ ಜ್ಞಾನ ದೇಗುಲಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಇದನ್ನು ಮಾಡಿದ್ದಾರೆ, ಆ ಸ್ಲೋಗನನ್ನು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಈಗ ಒಬ್ಬ ಪ್ರಿನ್ಸಿಪಾಲ್ರ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಆಮೇಲೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಸರ್ಕ್ಯುಲರ್ ಅದು ನಮ್ಗೆ ಇಶ್ಯೂ ಆಗಿಲ್ಲ. ನನಗೆ ಅದನ್ನು ಈಗಾಗಲೇ ಅವ್ರ ಜೊತೆ ಮಾತಾಡಿದೆ. ಅವರು ಸರ್ಕ್ಯುಲರ್ ಏನಾದರೂ ಇಶ್ಯೂ ಆಗಿದೆ ಏನಂತೇಳಿ ನಮ್ಮ ಡಿ ಸಿ ಕೂಡ ಅದೇ ಹೇಳಿದರು. ಇಲ್ಲ, ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಏನು ಹೇಳಿದ್ದಾರೆ ಆ ಪ್ರಕಾರ ನಾವು ಕೆಲವೊಂದು ಶಾಲೆಯವರು ಅದನ್ನು ಬದಲಾವಣೆ ಮಾಡಿದಾರಂತೆ. ಅದನ್ನು ನಾನು ಇನ್ನೂ ಪರಿಶೀಲನೆ ಮಾಡ್ತೀನಿ, ಯಾವ ಶಾಲೆಯಲ್ಲಿ ಬದಲಾವಣೆ ಆಗಿದೆ ಮತ್ತು ಯಾವ ಶಾಲೆಯಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದನ್ನು ನಾನು ಪರಿಶೀಲಿಸಿ ತಮಗೆ ಸರ್ಕಾರದ ಸೂಚನೆ ಇದೆ. ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ, ಮಣಿವಣ್ಣನ್ ಸರ್ ಅದನ್ನು ಪ್ರಿನ್ಸಿಪಾಲ್ರಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಆ ಪ್ರಕಾರ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಪ್ರಕಾರ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ, ಆದೇಶ ಆಗಿಲ್ಲ, ಯಾವುದೇ ಆದೇಶ ಆಗಿಲ್ಲ ಅಂತ ಹೇಳಿದ್ರು. ನೋಡೋಣ, ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಿ ಮತ್ತೆ ಮಾಹಿತಿ ಕೊಡ್ತೀನಿ. ಪರಿಶೀಲನೆ ಅಂತಂದ್ರೆ ಅಂದ್ರೆ ಅದು ಸುತ್ತೋಲೆ ಹಂತದಲ್ಲಿದೆಯೋ ಅಥವಾ ಏನಾಗಿದೆ ಅಂತ ಯಾವ ರೀತಿ ಅದನ್ನು ಬರ್ಸಿದ್ದಾರೆ ಅನ್ನೋದ್ರ ಕುರಿತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಮತ್ತೆ ಅದು ಏನಾದರೂ ಡೈರೆಕ್ಷನ್ ಅಂದ್ರೆ ಲೆಟರ್ ಪತ್ರ ರೂಪದಲ್ಲಿ ಏನಾದರೂ ಕೊಟ್ಟಿದಾರ ಹೇಗೆ ಅಂತ ಅನ್ನೋದನ್ನ ಪರಿಶೀಲನೆ. ಇಲ್ಲಿ ನಮ್ಮಲ್ಲಿ ಒಟ್ಟು 23 ಶಾಲೆಗಳಿದೆ. ಎಲ್ಲಕ್ಕೂ ಬದಲಾವಣೆ ಆಗಿದೆ? ಎಲ್ಲಕ್ಕೂ ಆಗಿಲ್ಲ. ನನಗೆ ಈಗ ನನ್ನ ಗಮನಕ್ಕೆ ಬಂದಂಗೆ ಗಾಳ್ಪೂಜೆ ಶಾಲೆ ಮತ್ತೆ ಇನ್ನೊಂದು ಶಾಲೆ ಆಗಿದೆ ಅನ್ನೋದು ಅಷ್ಟೇ. ಈಗ ಇಬ್ಬರ ಜೊತೆ ಮಾತಾಡಿದೆ. ಉಳಿದವರು PU ಕಾಲೇಜಲ್ಲಿ ಇಲ್ಲಿ ಅಲ್ಲಿ ಆಗಿಲ್ಲ. ಅವ್ರ ಜೊತೆ ನಾವು ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ವಿ. ನೋಡೋಣ ಸರ್, ಅದು ನಮ್ಮದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಏನಾದರೂ ನಮಗೆ ಸುತ್ತೋಲೆ ರೂಪದಲ್ಲಿ ಕೊಟ್ಟಲ್ಲಿ ಅದನ್ನು ನಾವು ಖಂಡಿತವಾಗಿ ಆಮೇಲೆ ಈಗಾಗಲೇ ಎಲ್ಲ ಪ್ರಿನ್ಸಿಪಾಲ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರಂತೆ. ಆ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ, ಅದನ್ನು ಏನಿದೆ ಅದನ್ನು ನಾವು ಸರ್ಕಾರದ ಹಂತದಲ್ಲಿ ಅವ್ರ ಕಡೆಯಿಂದ ಏನು ನನಗೆ ಪತ್ರ ರೂಪದಲ್ಲಿ ಯಾವುದೇ ಮಾಹಿತಿ ಇಲ್ಲ. ನನ್ನ ಆಫೀಸಿಗೆ ಯಾವುದೇ ರೀತಿ ಗ್ರೂಪಲ್ಲಿ ನೀವಿಲ್ವಾ ಸರ್? ಇಲ್ಲ, ನನ್ನ ಗಮನಕ್ಕಿಲ್ಲ. ಅದು ಯಾರ ಗ್ರೂಪ್ ಇರುತ್ತೆ ಸರ್? ಅದು ಟೆಲಿಗ್ರಾಮ್ ಗ್ರೂಪ್. ಅಂದ್ರೆ ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ 2 ಗ್ರೂಪ್ಗಳಿದಾವೆ. ಒಂದು ರೆಸಿಡೆನ್ಷಿಯಲ್ ಶಾಲೆಗಳದೊಂದು ಬೇರೆ ಇದೆ, ನಮ್ದೊಂದು ಬೇರೆ ಇದೆ. ನನ್ನ ಗಮನಕ್ಕೆ ಇರೋ ನಮ್ಮ ಗ್ರೂಪಲ್ಲಿ ಅದನ್ನ ಬಂದಿಲ್ಲ. ನೋಡ್ತೀನಿ, ಅದು ನಾನು ಕೂಡ ಅದನ್ನ ಮೊರಾರ್ಜಿ ಶಾಲೆ ಅಷ್ಟೇ ಮಾಡಿದಾರೋ ಅಥವಾ ಬೇರೆಯವರು ಮಾಡಿದ್ರು? ಬೇರೆ ಸ್ಕೂಲಲ್ಲಿ ಇಲ್ಲ, ನಮ್ಮ ಕ್ರೈಸ್ಟ್ ಶಾಲೆಗಳಲ್ಲಿ ಮಾತ್ರ ಮಾಡಿದ್ದಾರೆ. ಬೇರೆ ಶಾಲೆಗಳಲ್ಲಿ ಏನಿಲ್ಲ, ಕ್ರೈಸ್ಟ್ ಶಾಲೆಗಳಲ್ಲಿ ಮಾತ್ರ ಮಾಡಿದ್ದಾರೆ. ಈ ಕ್ರೈಸ್ಟ್ ಶಾಲೆಗಳಲ್ಲಿ ಏನು ತಾವು ಹೇಳ್ದಂಗೆ ಜ್ಞಾನ ದೇಗುಲಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಇದನ್ನು ಮಾಡಿದ್ದಾರೆ, ಆ ಸ್ಲೋಗನನ್ನು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಈಗ ಒಬ್ಬ ಪ್ರಿನ್ಸಿಪಾಲ್ರ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಆಮೇಲೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಸರ್ಕ್ಯುಲರ್ ಅದು ನಮ್ಗೆ ಇಶ್ಯೂ ಆಗಿಲ್ಲ. ನನಗೆ ಅದನ್ನು ಈಗಾಗಲೇ ಅವ್ರ ಜೊತೆ ಮಾತಾಡಿದೆ. ಅವರು ಸರ್ಕ್ಯುಲರ್ ಏನಾದರೂ ಇಶ್ಯೂ ಆಗಿದೆ